ಎಸ್ ನೋಡಿ, ಬಿಸಿ ಊಟದಲ್ಲಿ ವಿಷಕಾರಿ ಹಲ್ಲೆ ಪತ್ತೆಯಾಗಿ ಇದೀಗ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರುವಂತದ್ದು. 5 ಮಂದಿ ಸ್ಥಿತಿ ಗಂಭೀರ ಆಗಿದೆ. ವಡ್ಡರ ಕಾಲೋನಿ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಸಿ ಊಟದಲ್ಲಿ ವಿಷಕಾರಿ ಹಲ್ಲೆ ಪತ್ತೆಯಾಗಿದೆ. ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. 5ರ ಸ್ಥಿತಿ ಗಂಭೀರವಾಗಿದೆ. ವಡ್ಡರ ಕಾಲೋನಿ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದ ವಡ್ಡರ ಕಾಲೋನಿ ವಿಶ್ವಗಂಗಾ ಎಂಬ ಏಜೆನ್ಸಿ ಶಾಲೆಗೆ ಬಿಸಿ ಊಟವನ್ನ ಸರಬರಾಜು ಮಾಡ್ತಾ ಇದ್ರು. ಎಂದಿನಂತೆ ಇವತ್ತು ಕೂಡ ಮಧ್ಯಾಹ್ನದ ಬಿಸಿ ಊಟ ಸೇವಿಸಿದ್ದಾರೆ ಮಕ್ಕಳು. ಆಗ ಓರ್ವ ವಿದ್ಯಾರ್ಥಿನಿಯ ತಟ್ಟೆಯಲ್ಲಿ ಸತ್ತಿರುವಂತಹ ಹಲ್ಲೆ ಪತ್ತೆಯಾಗಿದೆ. ಊಟ ಸೇವಿಸಿದ ಮಕ್ಕಳಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಇದರಿಂದ 50ಕ್ಕೂ ಅಧಿಕ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಇನ್ನು ಅಸ್ವಸ್ಥಗೊಂಡಿರುವಂತಹ ಮಕ್ಕಳನ್ನ ತಿಮ್ಮಾಪುರ ಪಿಎಚ್ಸಿಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಗಂಭೀರ ಸ್ಥಿತಿಯಲ್ಲಿ ಮಕ್ಕಳನ್ನ ಸುರಪುರ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಘಟನೆ ಗೊತ್ತಾಗ್ತಾ ಇದ್ದಂತೆ ಆಸ್ಪತ್ರೆಗೆ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ. ಬಿಇಒ ಯಲ್ಲಪ್ಪ ಹಾಗೂ ಕಾಡ್ಲೂರ್ ಟಿಎಚ್ಒ ರಾಜ ವೆಂಕಟಪ್ಪ ನಾಯಕ ಹಾಗೂ ಅಕ್ಷರ ದಾಸೋಹ ಅಧಿಕಾರಿಗಳ ಭೇಟಿ ನೀಡಿ ಇದೀಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಶಾಲೆಯಲ್ಲಿನ ಆಹಾರ ಗುಣಮಟ್ಟ, ಏಜೆನ್ಸಿಯ ನಿರ್ಲಕ್ಷ್ಯದ ಬಗ್ಗೆ ವಿಚಾರಣೆ ಕೂಡ ನಡೀತಾ ಇದೆ. ಇನ್ನು ಮಕ್ಕಳ ಅಸ್ವಸ್ಥರಿಂದ ಆತಂಕಗೊಂಡಿರುವಂತಹ ಪೋಷಕರು ಏಜೆನ್ಸಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಓರ್ವ ವಿದ್ಯಾರ್ಥಿನಿಯ ತಟ್ಟೆಯಲ್ಲಿ ಸತ್ತಿರುವಂತಹ ಹಲ್ಲೆ ಪತ್ತೆಯಾಗಿತ್ತು. ಎಂದಿನಂತೆ ಇವತ್ತು ಕೂಡ ಮಧ್ಯಾಹ್ನದ ಬಿಸಿ ಊಟವನ್ನ ಸೇವಿಸಿದ್ದಾರೆ ಮಕ್ಕಳು. ಆ ಸಂದರ್ಭದಲ್ಲಿ ಓರ್ವ ವಿದ್ಯಾರ್ಥಿನಿಯ ತಟ್ಟೆಯಲ್ಲಿ ಸತ್ತಿರುವಂತಹ ಹಲ್ಲೆ ಪತ್ತೆಯಾಗಿದೆ. ಊಟ ಸೇವಿಸಿದ ನಂತರ ಮಕ್ಕಳಲ್ಲಿ ವಾಂತಿ, ಅಸ್ವಸ್ಥರಾಗಿದ್ದಾರೆ. ಇದರಿಂದ 50ಕ್ಕೂ ಅಧಿಕ ಮಕ್ಕಳು ಅಸ್ವಸ್ಥಗೊಂಡಿರುವಂಥದ್ದು. ಇದೀಗ ಆ ಮಕ್ಕಳಿಗೆ ಆಸ್ಪತ್ರೆಗೆ ಕಳಿಸಿ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಗಂಭೀರ ಸ್ಥಿತಿಯಲ್ಲಿ ಮಕ್ಕಳನ್ನ ಸುರಪುರ ತಾಲೂಕು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಘಟನೆ ಗೊತ್ತಾಗ್ತಾ ಇದ್ದಂತೆ ಇದೀಗ ಆಸ್ಪತ್ರೆಗೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಹೇಗೆ, ಯಾರ ನಿರ್ಲಕ್ಷ್ಯ ಅಂತ ಹೇಳಿ ಇನ್ನು ಪೋಷಕರು ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬಡ ಮಕ್ಕಳ ಜೀವದ ಜೊತೆ ಆಟ ಆಡ್ತಾ ಇರುವಂತಹ ಏಜೆನ್ಸಿ ವಿರುದ್ಧ ಕ್ರಮಕ್ಕೆ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವನಗೌಡ ನಮ್ಮ ಪ್ರತಿನಿಧಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ನೋಡ್ತಾ ಇದ್ದೀವಿ, ಸದ್ಯಕ್ಕೆ ಆಗ್ತಾ ಇರುವಂತಹ ವಿಚಾರ ಇದೀಗ ಬಿಸಿ ಊಟದಲ್ಲಿ ಹಲ್ಲೆ ಪತ್ತೆ ಆಗಿರುವಂತದ್ದು. ಇದು ಯಾರ ನಿರ್ಲಕ್ಷ್ಯ, ಯಾರು ಇದಕ್ಕೆ ಹೊಣೆ ಯಾರು ಅಂತ ಹೇಳಿ ಏನಾದ್ರೂ ಹೆಚ್ಚು ಕಡಿಮೆ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಇದರ ಜವಾಬ್ದಾರಿ ಯಾರು ತಗೋತಾರೆ? ಅಥವಾ ಇದೆಲ್ಲವೂ ಕೂಡ ಬೇಕಂತ ಮಾಡಿರುವಂತದ್ದು, ಅಥವಾ ಇನ್ನು ಎಷ್ಟು ಜನ ಮಕ್ಕಳು ಅಸ್ವಸ್ಥರಾಗಿದ್ದಾರೆ? ಹೇಗಿದೆ ಅವರ ಪರಿಸ್ಥಿತಿ? ರೋಶಿನಿ, ಏನು ಮಧ್ಯಾಹ್ನದ ಊಟದ ವೇಳೆ ಏನು ಬಿಸಿ ಊಟದಲ್ಲಿ ವಿಷಕಾರಿ ಅಲ್ಲಿ ಒಂದು ಪತ್ತೆಯಾಗಿದ್ದು ಮಕ್ಕಳು ಅಸ್ತವ್ಯಸ್ತಗೊಂಡಿದ್ದಾರೆ. ಅಂದ್ರೆ ಊಟ ಮಾಡೋ ವೇಳೆ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೂಡ ಅಸ್ತವ್ಯಸ್ತಗೊಂಡು 5 ವಿದ್ಯಾರ್ಥಿಗಳ ಸ್ಥಿತಿ ಗಂಭೀರವಾಗಿದೆ. ಅಂದ್ರೆ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಸುರಪುರ ಪಟ್ಟಣದ ವಡ್ಡರ ಕಾಲೋನಿಯಲ್ಲಿ ಶಾಲೆ ನಡೆದ ಘಟನೆ ಅಂತಾನೆ ಹೇಳ್ಬೋದು. ಅಂದ್ರೆ ವಿಶ್ವಗಂಗಾ ಎಂಬ ಏಜೆನ್ಸಿ ಶಾಲೆಗೆ ಬಿಸಿ ಊಟಕ್ಕೆ ಸರಬರಾಜು ಮಾಡುತ್ತಿತ್ತು. ಹಾಗಾಗಿ ನಿರ್ಲಕ್ಷ್ಯ ತೋರಿದಕ್ಕೆ ವಿದ್ಯಾರ್ಥಿಗಳ ಜೀವನ ಅಸ್ತವ್ಯಸ್ತಗೊಂಡಿದೆ. ಈಗಾಗಲೇ 5 ವಿದ್ಯಾರ್ಥಿಗಳು ಕೂಡ ಗಂಭೀರ ಸ್ಥಿತಿ ಆಗಿದೆ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪೇರೆಂಟ್ಸ್ ಎಲ್ಲ ಸ್ವಲ್ಪ ಈ ಕಡೆ ಬರ್ರಿ, ಪೇರೆಂಟ್ಸ್ ದೊಡ್ಡರ ಈ ಕಡೆ ಬರ್ರಿ, ಅವ್ರ ಮಕ್ಕಳು ಮಾತಾಡ್ತಾರೆ. ನೀವೇನ್ ಮಾಡ್ತೀರಿ ಅಮ್ಮ? ಈ ಕಡೆ ಬರ್ರಿ. ಎರಡು ಹುಡುಗರು ಸ್ವಲ್ಪ ಸೀರಿಯಸ್
ಅಕಡೆ ಬಾ ರಾಜ್ ನ್ಯೂಸ್ ಕನ್ನಡ.